ಇನ್ನು ಎರಡೂ ಬಣಗಳು ಕೂಡ ಹೈಕಮಾಂಡ್ನ ಮುಂದೆ ಇವತ್ತು ಪ್ರಮುಖ ಬೇಡಿಕೆಗಳನ್ನು ಇಡುವಂಥ ಸಾಧ್ಯತೆಗಳಿದ್ದಾವೆ. ಏನದು ಬೇಡಿಕೆ, ಏನೇನು ಯೋಚನೆ ಎರಡು ಬಣಗಳಲ್ಲಿ ಆಗ್ತಾ ಇದೆ? ಮೆಗಾ ಮೀಟಿಂಗು ಮುಂಚಿತವಾಗಿ ಮೀಟಿಂಗಲ್ಲಿ ಯಾವುದನ್ನು ಪ್ರಸ್ತಾಪ ಮಾಡಬೇಕು ಅಂತ ಎರಡೂ ಟೀಮು ರೆಡಿಯಾಗಿದೆ. ಸಿದ್ದರಾಮಯ್ಯ ಟೀಮು, ಡಿ ಕೆ ಶಿವಕುಮಾರ್ ಟೀಮು. ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪ ಆದರೆ ವಾದ ಪ್ರತಿವಾದ, ಅಂದರೆ ಯಾಕೆ ಆಗಬೇಕು ಯಾಕೆ ಆಗಬಾರ್ದು. ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಜೆಂಟಲ್ಮೆನ್ ಅಗ್ರಿಮೆಂಟ್ ಅದನ್ನು ನೆನಪಿಸಿ. 2.5 ವರ್ಷ 3 ವರ್ಷ ಆಯಿತು. ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟೋದಕ್ಕೆ ಅವಕಾಶ ಅಂತ ಆಯಿತು, ಅದು ಆಯಿತು. ಬಜೆಟ್ನ ವಿಚಾರದಲ್ಲಿ ಅವಕಾಶ ಕೊಡಲಾಯಿತು. ಎಲೆಕ್ಷನ್ ಮುಗಿಯಿತು. ಈಗ ಅಲ್ಲದೆ ಇದ್ರೆ ಮತ್ತೆ ಯಾವಾಗ? ಇದು ಡಿ ಕೆ ಶಿವಕುಮಾರ್ ಅವರ ಬಣದ ವಾದ. ನಾಯಕತ್ವ ಬದಲಾವಣೆ ಈಗ ಆಗದೇ ಇದ್ರೆ ಮತ್ತೆ ಯಾವಾಗ ಅಂತ. ಆ ಕಡೆ ಇರುವಂಥ ವಾದ ನೀವು ನೋಡ್ತಾ ಇದ್ದೀರಿ. ಎದುರು ಪ್ರಬಲ ಅಹಿಂದ ಕಾರ್ಡ್ ಅನ್ನು ಪ್ರಯೋಗ ಮಾಡಲಾಗ್ತಾ ಇದೆ. ಹೇಗೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವದಲ್ಲಿರೋದು, ಅಧಿಕಾರದಲ್ಲಿರೋದು ಕೇವಲ 4 ರಾಜ್ಯಗಳಲ್ಲಿ. ಅದು ಹಿಮಾಚಲ ಪ್ರದೇಶ, ತೆಲಂಗಾಣ, ಕೇರಳ ಮತ್ತು ಕರ್ನಾಟಕ. ಈ 4 ರಾಜ್ಯಗಳ ಮುಖ್ಯಮಂತ್ರಿಗಳ ಜಾತಿಯನ್ನು ನಾವು ನೋಡಿದರೆ, ಹಿಮಾಚಲ ಪ್ರದೇಶದಲ್ಲಿ ರಜಪೂತರು, ತೆಲಂಗಾಣದಲ್ಲಿ ರೆಡ್ಡಿ ಅಂದರೆ ಪ್ರಬಲ ಸಮುದಾಯಕ್ಕೆ ಸೇರಿದವರು, ಕೇರಳದಲ್ಲಿ ನಾಯರು, ಅವರು ಕೂಡ ಪ್ರಬಲ ಸಮುದಾಯಕ್ಕೆ ಸೇರಿದವರು. 4 ರಾಜ್ಯಗಳ ಪೈಕಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಏಕೈಕ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಸೊ ಹಿಂದುಳಿದ ವರ್ಗದ ಏಕೈಕ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿರೋದು. ಅವರನ್ನು ಬದಲಾಯಿಸಬಾರದು, ಬದಲಾಯಿಸಿದರೆ ರಾಂಗ್ ಮೆಸೇಜ್ ಕೊಟ್ಟಂಗಾಗತ್ತೆ ಅನ್ನೋದು ಪ್ರಬಲವಾದಂಥ ವಾದ. ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪ ಆದರೆ, ನಾಯಕತ್ವ ಬದಲಾವಣೆ ಬೇಡ, ಸಂಪುಟ ಪುನರ್ರಚನೆ ಮಾಡಿ. 12+3 ಅಂತ 12 ಹೊಸಬರಿಗೆ, ಅಂದರೆ ಇದ್ದವರನ್ನು ತೆಗೆದು 12 ಜನರನ್ನು ಹೊಸಬರನ್ನು ತೆಗೆದುಕೊಂಡು 3 ಖಾಲಿ ಇದೆ. ಆ 3 ಖಾಲಿಗೆ 3 ಖಾಲಿ ಇರುವಂಥ ಸಚಿವ ಸ್ಥಾನಕ್ಕೆ ಮತ್ತೆ 3, ಒಟ್ಟು 15 ಹೊಸ ಮುಖಗಳನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂಥ ಪ್ರಸ್ತಾಪವನ್ನು ಸಿಎಂ ಬಣ ಮುಂದಿಡುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿ. ವಿದ್ಯಾ, ಈಗ ಸಿಎಂ ಬಣ ಸುಲಭವಾಗಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಡಿ ಕೆ ಬಣದ ನಿಲುವೇನು ಈ ವಿಚಾರದಲ್ಲಿ? ಏನು ಯೋಚನೆಗಳನ್ನು ಮಾಡಿಕೊಂಡು ದೆಹಲಿ ವಿಮಾನ ಹತ್ತಿರೋದು? ಖಂಡಿತವಾಗ್ಲೂ ರಕ್ಷತ್, ಅದು ಸಿಎಂ ಸಿದ್ದರಾಮಯ್ಯನವರು ಇರಲಿ ಅಥವಾ ಬೇರೆ ಯಾರೇ ನಾಯಕರು ಸಿಎಂ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ತಮ್ಮ ಅಧಿಕಾರವನ್ನ ಬಿಟ್ಟು ಇಳಿಯೋದಿಕ್ಕೆ ಯಾರು ಕೂಡ ಮುಂದಾಗಲ್ಲ. ಅದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು. ಈಗಲೂ ಕೂಡ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಬಣದಲ್ಲಿರುವಂತಹ ಸಚಿವರು, ಶಾಸಕರುಗಳು ಕೂಡ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಅಧಿಕಾರವನ್ನ ಪಡೆಯೋದಿಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ 6 ತಿಂಗಳಿಂದಲೂ ಕೂಡ ಸರ್ಕಸ್ ಅನ್ನ ನಡೆಸಿದ್ರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತ ಮಾತನ್ನ ಹೈಕಮಾಂಡ್ ಉಳಿಸಿಕೊಳ್ಳಲೇಬೇಕು ಅನ್ನುವಂತಹ ಒತ್ತಾಯವನ್ನ ಆ ಬಣದ ಶಾಸಕರಿರಬಹುದು, ಸಚಿವರು ಈಗ ಆಲ್ರೆಡಿ ಮಾಡ್ತಾನೆ ಇದ್ದಾರೆ. ಅದರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ರು. ಸಾಕಷ್ಟು ಬಾರಿ ಹೈಕಮಾಂಡ್ ಅನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ 2.5 ವರ್ಷದ ಬಳಿಕ ನೀವು ನನಗೆ ನಾಯಕತ್ವವನ್ನ ಕೊಡ್ತೀವಿ ಅಂತ ಹೇಳಿದ್ರಿ, ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಆ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿರುವಂತದ್ದು. ಅದಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಹೇಳುತ್ತೋ ಅಥವಾ ಸಚಿವ ಸಂಪುಟದ ಪುನರ್ರಚನೆಗೆ ಅವರು ಅಸ್ತು ಅಂತಾರೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಯಾಕಂದ್ರೆ ನಾಯಕತ್ವ ಬದಲಾವಣೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳಾಗುತ್ತೆ. ಈಗ ಆಲ್ರೆಡಿ ರಾಜ್ಯದಲ್ಲಿ ಗೊಂದಲ ಇದೆ, ರಾಜಕೀಯದಲ್ಲಿ ಸಾಕಷ್ಟು ಗೊಂದಲ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಿಗಳೇ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದನ್ನ ಹಿರಿಯ ಸಚಿವರುಗಳು ಕೂಡ ಸಾಕಷ್ಟು ಬಾರಿ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಕಾರಣವನ್ನ ಇಟ್ಕೊಂಡು ಗೊಂದಲಕ್ಕೆ ತೆರೆ ಎಳಿತಾರೆ. ಇವತ್ತು ಹೈಕಮಾಂಡ್ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣ ಮತ್ತು ಡಿಸಿಎಂ ಬಣ ಇಬ್ಬರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಒಬ್ಬರು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೆ, ಇನ್ನೊಬ್ರು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಬಿಟ್ಕೊಂಡಿರುವಂತದ್ದು. ಒಂದು ಕಡೆ ಸಿಎಂ ಬಣದ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಅಹಿಂದ ಕಾರ್ಡ್ ಅನ್ನ ನಾವು ಪ್ಲೇ ಮಾಡಬೇಕು, ಅದರ ಜೊತೆಗೆ ಅಹಿಂದ ನಾಯಕನನ್ನ ಕೆಳಗಡೆ ಇಳಿಸಿದ್ರೆ ಕಾಂಗ್ರೆಸ್ಗೆ ಸಾಕಷ್ಟು ಪೆಟ್ಟು ಬೀಳುತ್ತೆ ರಾಜ್ಯದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಹೈಕಮಾಂಡ್ ಮುಂದೆ ಇಡೋದಿಕ್ಕೆ ಸಿಎಂ ಬಣ ರೆಡಿ ಆಗಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಬಣ ಕೂಡ ಅದೇ ರೀತಿಯಾಗಿ ಕಾರ್ಯತಂತ್ರವನ್ನ
ಕಾರ್ಯಕ್ರಮವನ್ನ ರೂಪಿಸಿರುವಂತದ್ದು. ಎಲ್ಲಾ ಸಚಿವರು, ಶಾಸಕರು, ಬೆಂಬಲಿತರೆಲ್ಲರೂ ಕೂಡ ಈಗ ಆಲ್ರೆಡಿ ದೆಹಲಿಯನ್ನ ತಲುಪಿರುವಂತಹ ಕಾರಣಕ್ಕಾಗಿ ಯಾರು ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡಬೇಕು, ಯಾರಾದ್ರೂ ಸಚಿವರಿರಬಹುದು ಅಥವಾ ಶಾಸಕರ ಅಭಿಪ್ರಾಯವನ್ನ ಕೇಳಿದಂತಹ ಸಂದರ್ಭದಲ್ಲಿ ಏನೆಲ್ಲ ನಾವು ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು. ಅದರಲ್ಲೂ DCM ಬಣದ ಶಾಸಕರಿರಬಹುದು ಅಥವಾ DCM ಬಣದಲ್ಲಿ ಇರುವಂತಹ ಪ್ರಮುಖರು ಯಾರಿದ್ದಾರೆ ಅವರೆಲ್ಲರೂ ಕೂಡ DCMಗೆ ನೀಡಬೇಕಾದಂತಹ ಸ್ಥಾನವನ್ನ ನೀಡಿ ಅನ್ನುವಂತಹ ಪಟ್ಟಣ ಹಿಡಿತಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವರನ್ನ ಕೂಡ ಗೌರವಯುತವಾಗಿ ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ ಹೈಕಮಾಂಡ್. ರಾಜ್ಯಸಭೆಗೆ CM ಸಿದ್ದರಾಮಯ್ಯನವರನ್ನ ಕಳಿಸ್ತಾರೆ. ಅದರ ಜೊತೆಗೆ ಅವರ ಮಗ ಯತೀಂದ್ರಗೆ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನವನ್ನ ಕೊಡಲಾಗುತ್ತೆ. ಸಚಿವ ಸಂಪುಟದಲ್ಲಿ ಅವರಿಗೆ ಒಳ್ಳೆಯ ಖಾತೆಯನ್ನ ಕೊಟ್ಟು DCM ಸ್ಥಾನವನ್ನ ಕೂಡ ಕೊಡಬಹುದು ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದರ ಬೆನ್ನಲ್ಲೇ ಹೈಕಮಾಂಡ್ಗೆ ಯಾವ ರೀತಿಯಾಗಿ ನಾವು ಮನವೊಲಿಸಬೇಕಾಗತ್ತೆ, ಹೈಕಮಾಂಡ್ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳುವಂತೆ ನಾವು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ CM ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ ಹೈಕಮಾಂಡ್ ಏನು ಮಾಡಬಹುದು? ಯಾಕಂದ್ರೆ ಹೈಕಮಾಂಡ್ CM ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ಬಂದಿದ್ರು ಕೂಡ ಅವರಿಗೆ ಒಳ್ಳೆಯ ಸ್ಥಾನಗಳನ್ನೇ ಕೊಟ್ಟಿದೆ. ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, 2 ಬಾರಿ CM ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಈ ಕಾರಣಕ್ಕಾಗಿ ಹೈಕಮಾಂಡ್ ಮಾತನ್ನ CM ಸಿದ್ದರಾಮಯ್ಯನವರು ಕೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ CM ಸಿದ್ದರಾಮಯ್ಯನವರು ಸಾಕಷ್ಟು ಕಡೆಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ, ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದನ್ನ ಕೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಇವೆಲ್ಲವನ್ನ ಮುಖ್ಯವಾಗಿ ಇಟ್ಕೊಂಡು DCM ಬಣದವರು ಈಗ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನೀವು CM ಸಿದ್ದರಾಮಯ್ಯನವರಿಗೆ ಒಳ್ಳೆ ಸ್ಥಾನವನ್ನ ನೀಡಿ, ಮತ್ತೆ ರಾಜ್ಯದಲ್ಲಿ ಸಂಘಟನೆಯನ್ನ ಮಾಡೋದಿಕ್ಕೆ, ಅಹಿಂದ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡೋದಿಕ್ಕೆ CM ಸಿದ್ದರಾಮಯ್ಯನವರು ಮುಖ್ಯ ಆಗ್ತಾರೆ. ಸೊ ಹಾಗಾಗಿ ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಅವರನ್ನ ರಾಜ್ಯಸಭೆಗೆ ಕಳಿಸಿ ದೇಶದಲ್ಲಿ ಅಹಿಂದ ಸಂಘಟನೆ ಮಾಡೋದಿಕ್ಕೆ ಅವರ ಶಕ್ತಿಯನ್ನ ಬಳಸಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರನ್ನ ಮನವೊಲಿಸುವಂತಹ ಒಂದು ಜವಾಬ್ದಾರಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟು, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ CM ಸಿದ್ದರಾಮಯ್ಯನವರು ಕೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡುವ ಮೂಲಕ ನಾಯಕತ್ವ ಬದಲಾವಣೆಯನ್ನ ಶತಾಯಗತಾಯ ಇವತ್ತು ತೀರ್ಮಾನ ಮಾಡಲೇಬೇಕು ಅಂತ ಹೇಳಿ DCM ಬಣದ ಶಾಸಕರಿರಬಹುದು, ಅದರ ಜೊತೆಗೆ ಸಾಕಷ್ಟು ಅವರ ಆಪ್ತರು ಪಣ ತೊಟ್ಟು ಈಗ ದೆಹಲಿಗೆ ಹೋಗಿರುವಂತದ್ದು. ರಕ್ಷತ್, ಧನ್ಯವಾದ ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.